ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಹಾರರ್ ಎಪಿಸೋಡ್. ಇವತ್ತಿನ ಕತೆ ನಮ್ಮ ಸಬ್ಸ್ಕ್ರೈಬರ್ ಆದ ಲೋಕೇಶ್ ಅವರಿಗೆ ಆಗಿರುವ ರಿಯಲ್ ಎಕ್ಸ್ಪೀರಿಯನ್ಸ್. ಲೋಕೇಶ್ ಅವರು ತುಮಕೂರಿನವರು. ಅವ್ರು ಹೇಳ್ತಾರೆ, ಇದು ಕಥೆಯಲ್ಲ, ಇದು ಸುಮಾರು 6 ವರ್ಷದ ಹಿಂದೆ ಕೋತಿತೊಪ್ಪತ್ರ ಇರೋ ಅಮಾನಿಕೆರೆಯಲ್ಲಿ ನಿಜವಾಗ್ಲೂ ನಡೆದಿರುವ ಘಟನೆ ಅಂತ ಹೇಳ್ತಿದ್ದಾರೆ. ಅವರಿಗೂ ಮತ್ತು ಅವರ ಫ್ರೆಂಡ್ಸ್ಗಾದ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ಅವರ ನಿದ್ದೆ ಕೆಡಿಸುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಬನ್ನಿ ಆ ಕರಾಳ ರಾತ್ರಿ ಏನಾಯ್ತು ಅವ್ರಿಗೆ ಅಂತೇಳಿ ಹೇಳೋಣ. ಈ ಕತೆ ನಾನು ಸುಮ್ನೆ ಎಂಟರ್ಟೈನ್ಮೆಂಟ್ ಕೇಳ್ತಾ ಇದ್ದೀನಿ ಅಂತೇಳಿ ಅನ್ಕೋಬೇಡಿ. ಹಾಗೆ ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಿಜವಾಗ್ಲೂ ನಡೆದಿದ್ದು ಅಂತೇಳಿ ನಮ್ಮ ಲೋಕೇಶ್ ಅವರು ಹೇಳಿದ್ದಾರೆ. ಆ ಕಥೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಕತೆ ನಡೆದಿರೋದು ಸುಮಾರು 6 ವರ್ಷ ಹಿಂದಿರಬೇಕು. ಆಗ ಅವರಿಗೆ ಏಜ್ 28 ವರ್ಷ ಅಂತೆ. ಆ ಏಜ್ ನಲ್ಲಿ ಅವರಿಗೆ ಏನ್ ಬೇಕೋ ಅದನ್ನ ಮಾಡೋಣ, ಯಾರು ಕೂಡ ಕೇಳೋರಿಲ್ಲ ಅನ್ನೋ ಟೈಮ್ ಅದು. ಲೋಕೇಶ್ ಮತ್ತು ಅವರ ಫ್ರೆಂಡ್ಸ್ ತುಮಕೂರಿನ ಕೋತಿತೊಪ್ಪ ಹುಡುಗರು. ನಿಮ್ಗೆ ಗೊತ್ತಲ್ಲ, ಆ ಏರಿಯಾದ ಹುಡುಗರಂದ್ರೆ ಸ್ವಲ್ಪ ಗಡ್ಸ್ ಜಾಸ್ತಿನೇ ಇರುತ್ತೆ ಅಲ್ವಾ. ಲೋಕೇಶ್ ಹೇಳ್ತಾರೆ, ಸರ್ ನಮ್ ತುಮಕೂರು ಅಮಾನಿಕೆರೆ ಇವಾಗ ನೋಡೋದಕ್ಕೆ ಹಗಲೊತ್ತಿನಲ್ಲಿ ತುಂಬಾನೇ ಸಖತ್ತಾಗಿರುತ್ತೆ. ಜನ ವಾಕಿಂಗ್ ಕೂಡ ಮಾಡ್ತಾರೆ, ಬೋಟಿಂಗ್ ಕೂಡ ಮಾಡ್ತಾರೆ. ಈಗ ನಮ್ಮ ತುಮಕೂರಿನ ಅಮಾನಿಕೆರೆ ತುಂಬಾನೇ ಕಲರ್ಫುಲ್ ಆಗ್ಬಿಟ್ಟಿದೆ. ಆದ್ರೆ 6 ವರ್ಷದ ಹಿಂದೆ ನಡೆದಿರುವ ಘಟನೆ ನೆನೆಸ್ಕೊಂಡ್ರೆ ಮೈ 1 ಸೆಕೆಂಡ್ ನಡುಗುತ್ತೆ ಅಂತ ಹೇಳ್ತಾರೆ. ಆದರೆ ರಾತ್ರಿ 12 ಗಂಟೆ ಮೇಲೆ ಆ ಜಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ನಮಗೆ ಅವತ್ತು ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ನಾನೇನ್ ನಿಮ್ಗೆ ಸ್ಟೋರಿ ಹೇಳ್ತೀನಿ, ಆ ಸ್ಟೋರಿ ಲೋಕೇಶ್ ಅವರು ಹೇಗೆ ಹೇಳಿದಾರೋ ಅದೇ ರೀತಿ ನನ್ನನ್ನ ಲೋಕೇಶ್ ಅಂತ ಅನ್ಕೊಳ್ಳಿ. ನಾನು ಆ ರೀತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅವತ್ತು ಸಂಡೇ ನೈಟ್ ಫುಲ್ ಫ್ರೀ ಆಗಿದ್ವಿ. ನಮ್ ಗ್ಯಾಂಗ್ ನಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರು ಸುರೇಶ್ ಅಂತ. ಅವನಿಗೆ ಈ ಮೀನು ಹಿಡಿಯೋದು, ಬಲೆ ಹಾಕೋದು ಅಂದ್ರೆ ತುಂಬಾನೇ ಇಷ್ಟ. ಬಲೆ ಹಾಕೋದ್ರಲ್ಲಿ ಅವನು ತುಂಬಾನೇ ಎಕ್ಸ್ಪರ್ಟ್ ಅವನು. ಆದ್ರೆ ಅವನ ಪ್ರಾಬ್ಲಮ್ ಏನಂದ್ರೆ ಕೆಲಸ ಶುರು ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ಸ್ವಲ್ಪ ಚಾರ್ಜ್ ಆಗಬೇಕು, ಅಂದ್ರೆ ಸ್ವಲ್ಪ ಎಣ್ಣೆ ಬಿಡ್ಕೋಬೇಕು. ಪ್ಲಾನ್ ಮತ್ತು ಎಣ್ಣೆ ಪಾರ್ಟಿ. ಪ್ಲಾನ್ ಸಿಂಪಲ್ ಆಗಿತ್ತು ಅವ್ರದ್ದು. ರಾತ್ರಿ ಅಮಾನಿಕೆರೆಗೆ ಹೋಗೋದು, ಬಲೆ ಹಾಕೋದು, ಮೀನ್ ಹಿಡಿಯೋದು, ಅಲ್ಲೇ ಸೈಡಲ್ಲಿ ಕ್ಯಾಂಪ್ ಫೈರ್ ಮಾಡಿ ಎಂಜಾಯ್ ಮಾಡೋದು ಅಂತ. ನಾನು, ಸುರೇಶ್ ಮತ್ತು ಇನ್ನೊಬ್ಬ ಫ್ರೆಂಡ್, ಅವನ ರವಿ ಅಂತ ಕರೆಯೋಣ, 3 ಜನ ರೆಡಿ ಆದ್ವಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಮಚ್ಚ ಇವತ್ತು ನೋಡು ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿತೀನಿ, ಫುಲ್ ಪಾರ್ಟಿ ನಮ್ದಿವತ್ತು ಅಂತ ಬಿಲ್ಡಪ್ ಕೊಟ್ಟ. ನಾವು ಸರಿ ಬಾಗುರು ಫಸ್ಟ್ ಆ ಜಾಗಕ್ಕೆ ಹೋಗೋಣ ಅಂತ ಹೇಳಿದ್ವಿ. ಹೋಗೋದಕ್ಕಿಂತ ಮುಂಚೆ ನಮ್ಮ ಸುರೇಶ್ ಸ್ವಲ್ಪ ಟೈಟ್ ಆಗ್ಬಿಡ್ತೀನಿ ಮಚ್ಚ, ಚಳಿ ಬೇರೆ ತುಂಬಾನೇ ಇದೆ ಅಂತೇಳಿ ಹೇಳ್ದ. ಸರಿ ಅಂತ ಅವನು ಫುಲ್ ಬಾಟಲಿಯನ್ನೇ ಖಾಲಿ ಮಾಡ್ಬಿಟ್ಟ. ಅವನು ಫುಲ್ ನೆಶೆಯಲ್ಲಿದ್ದ, ಕಣ್ಣುಗಳು ಕೆಂಪಾಗಿದ್ದು, ಹಾಗೆ ತಟ್ಟಾಡ್ತಾ ಇದ್ದ. ಆದ್ರೆ ಅವನ ಕಾನ್ಫಿಡೆನ್ಸ್ ಮಾತ್ರ ಕಮ್ಮಿನೇ ಆಗಿರ್ಲಿಲ್ಲ. ನೋಡ್ರೋ, ನಾನು ಇವತ್ತು ಕಣ್ಣು ಮುಚ್ಕೊಂಡು ಬಲೆ ಹಾಕ್ತೀನಿ ಕಣ್ರೋ, ನಿಮ್ಗೆಲ್ಲ ಯಾಕೆ ಭಯ ನಾನು ಇರ್ಬೇಕಾದ್ರೆ ಹಾಗಂತ ತುಂಬಾನೇ ಬಿಲ್ಡಪ್ ಕೊಡ್ತಾ ಇದ್ದ. ನಾವು ಅಮಾನಿಕೆರೆಗೆ ಬ್ಯಾಕ್ ಸೈಡ್ ಆ ಕೋತಿತೋಪ್ ರೋಡ್ ಇಂದ ಒಳಗೆ ಹೋದ್ವಿ. ಫುಲ್ ಕತ್ತಲೆ, ಕರೆಂಟ್ ಇಲ್ಲ, ಸ್ಟ್ರೀಟ್ ಲೈಟ್ಗಳು ಇಲ್ಲ, ಬರೀ ಪುರ್ರ ಅಂತ ಚಿಟ್ಟೆಗಳ ಸೌಂಡ್ ಮಾತ್ರ ಬರ್ತಾ ಇತ್ತು. ನೀರಿನ ಶಬ್ದ ಜಡ 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 ಅಂತ ಕೇಳಿಸ್ತಾ ಇತ್ತು. ಆಗ ಟೈಮ್ ಸುಮಾರು 1:30 ಆಗಿರಬೇಕು. ಜಾಗ ಫುಲ್ ಸೈಲೆಂಟ್ ಆಗಿತ್ತು. ಸುರೇಶ್ ಫುಲ್ ಟೈಟ್ ಆಗಿದ್ದ. ಆಗ ಅವನು ಹೇಳಿದ, ನೀವಿಲ್ಲೇ ಇಬ್ರು ಕೂತ್ಕೊಂಡಿರಿ, ನಾನು ಹೋಗ್ಬಿಟ್ಟು ಬಲೆ ರೆಡಿ ಮಾಡಿ ನೀರೊಳಗೆ ಬಲೆ ಹಾಕ್ಬಿಟ್ಟು ಬರ್ತೀನಿ. ನೋಡ್ರೋ, ನೀವ್ ಯಾರು ಕೂಡ ಅಲ್ಲಿಗೇನು ಬರ್ಬೇಕಾಗಿಲ್ಲ, ನೀವು ಇಲ್ಲಿ ಆರಾಮಾಗಿ ಕೂತಿರಿ, ನಾನು ಒಬ್ನೇ ಎಲ್ಲಾನು ಕೂಡ ಹ್ಯಾಂಡಲ್ ಮಾಡ್ತೀನಿ ಅಂತ. ಆಗ ನಮಗೂ ಸ್ವಲ್ಪ ಸೋಮಾರಿತನ. ಸರಿ ಮಗ, ಹೋಗ್ಲಿ ಬಿಡು, ಅವರೆಲ್ಲ ತುಂಬಾನೇ ಎಕ್ಸ್ಪೋರ್ಟ್ ಅಲ್ವಾ ಅಂತ ನಾವು ದಡದ ಮೇಲೆ ಕೂತ್ಕೊಂಡಿದ್ವಿ. ಸುರೇಶ್ ಆ ಬಲೆ ಹಿಡ್ಕೊಂಡು ಸ್ವಲ್ಪ ದೂರ, ಅಂದ್ರೆ ಆ ನೀರಿನಿಂದ ಪಕ್ಕದ ಸ್ವಲ್ಪ ಕತ್ತಲೆ ಇರುವ ಜಾಗಕ್ಕೆ ಹೋದ. ನಾವು ಕೂಡ ಇಲ್ಲಿಂದನೇ ಕೂತ್ಕೊಂಡು ನೋಡ್ತಾ ಇದ್ವಿ. ನಮ್ಮಿಬ್ಬರಿಗೂ ಕೂಡ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಸುರೇಶ್ ನೀರಿನ ಹತ್ರ ಹೋದ. ಅವನು ಹಾಕೊಂಡಿದ್ದ ಆ ಶರ್ಟ್, ಅವನ ಹೈಟ್, ಹಾಗೆ ಅವನು ನಡೆಯುವ ಸ್ಟೈಲ್ ಡಿಟ್ಟೋ ನೋಡೋದಕ್ಕೆ ಸೇಮ್ ಟು ಸೇಮ್ ಸುರೇಶ್ ತರನೇ ಕಾಣಿಸ್ತಾ ಇದ್ದ. ಅವನು ಬಲೆಯನ್ನು ರೆಡಿ ಮಾಡಿದ. ನೀರಿಗೆ ಸರಕ್ ಅಂತ ಎಸೆದ. ಸೌಂಡ್ ಕೂಡ ನಮ್ಗೆ ಕೇಳಿಸಿತು. ಆಮೇಲೆ ಅವನು ಅಲ್ಲೇ ನಿಂತ್ಕೊಂಡಿದ್ದ, ನೀರನ್ನೇ ನೋಡ್ತಾ ನಿಂತಿದ್ದ. ನಾವು ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಬಾಗೂರು ಆಯ್ತಲ್ಲ ಕೆಲ್ಸ ಅಂತ ರವಿ ಕೂಗಿದ. ಅವನು ಅದಕ್ಕೆ ರಿಯಾಕ್ಷನ್ ಮಾಡಲೇ ಇಲ್ಲ. ಹಾಗೆ ಅವನು ಸ್ಟ್ಯಾಚ್ಯೂ ತರ ಹಾಗೆ ನಿಂತ್ಬಿಟ್ಟಿದ್ದ. ಅಲ್ಲ ಕಣೋ, ಏನೋ ಇವನು ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ದಾನೆ ಹಾಗಂತ ನಾನು ಹೇಳ್ದೆ. ನಾವೇ ಹೋಗೋಣ ಅಂತ ಎದ್ವಿ. ಕರೆಕ್ಟ್ ಆಗಿ ನಾವು ಕೂತಿದ್ದ ಜಾಗದಿಂದ ಎದ್ವಿ. ಅಷ್ಟರಲ್ಲಿ ತುಂಬಾನೇ ಶಾಕ್ ಆಯ್ತು ಗುರು. ನಾವು ನೋಡ್ತಾ ಇರೋ ಹಾಗೇನೆ ಆ ಸುರೇಶ್ ಆಕಾರ ಸಡನ್ ಆಗಿ ಮಾಯವಾಗ್ಬಿಡ್ತು. ಹೇಗಂತ ಅಂದ್ರೆ ಗಾಳಿಯಲ್ಲಿ ಹುಸ್ ಅಂತ ಆಗಲ್ವಾ, ಆ ತರ. ನೀರೊಳಗೆ ಏನಾದ್ರು ಬಿದ್ದಿದ್ರೆ ಡಬಕ್ ಅಂತ ಸೌಂಡ್ ಬರ್ಬೇಕಾಗಿತ್ತು, ಆದ್ರೆ ಸೌಂಡು ಇಲ್ಲ, ಏನೂ ಇಲ್ಲ. ಆಗ ನಮಗೆ ತುಂಬಾನೇ ಮೈಂಡ್ ಬ್ಲಾಕ್ ಆಗೋಯ್ತು. ರವಿ, ಅವನು ಎಲ್ಲೋದ್ನೋ, ಕಾಣ್ತಾನೆ ಇಲ್ವಲ್ಲೋ, ಅಥವಾ ಮ್ಯಾಲಕ್ಕೆ ಬಂದ್ನೋ, ಅಥವಾ ನೀರೊಳಗೆ ಮುಳುಗೋದ್ನೋ, ಬಾರೋ ನೋಡೋಣ, ಸತ್ಕಿತ್ತೋದ್ರ ಮೇಲೆ ನಮ್ಮೇಲೆ ಬಂದ್ಬಿಡುತ್ತೆ
ನಾವು ತುಂಬಾನೇ ಗಾಬರಿಯಾಗಿ ಓಡಿ ಹೋದ್ವಿ. ನೀರಿನ ಹತ್ರ ಹೋಗಿ ಸುತ್ತಮುತ್ತ ಟಾರ್ಚ್ ಬಿಡ್ತಾ ಇದ್ದು. ಹಾಗೆ ಸುರೇಶ್ ಸುರೇಶ್ ಅಂತ ಜೋರಾಗಿ ಕಿರ್ಚಾಡ್ತಾ ಇದ್ವಿ. ನೀರು ಫುಲ್ ಸೈಲೆಂಟ್ ಆಗಿತ್ತು. ಏನು ಹಲ್ಗಾಡ್ತಾನೆ ಇಲ್ಲ, ಆ ಕಡೆಯಿಂದ ರಿಫ್ಲೆಕ್ಟೂ ಇಲ್ಲ. ಅವನು ಹಾಕಿದ ಬಲೆ ಕೂಡ ಕಾಣಿಸ್ತಾನೆ ಇಲ್ಲ. ಆ ಟೈಮಲ್ಲಿ ನಮಗೆ ಎದೆ ದಡ ದಡ ಅಂತ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಫ್ರೆಂಡ್ ನೀರೊಳಗೆ ಮುಳುಗೋಗ್ಬಿಟ್ಟ ಅಂತ ಅನ್ಕೊಂಡು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ವಿ. ಅಲ್ಲ, ನಾವು ನೋಡಿದ್ಯಾರು, ಮಾಯವಾಗಿದ್ಯಾರು, ಮತ್ತೆ ನಾನು ನಿಜವಾದ ಸುರೇಶ್ ಎಲ್ಲೋದ? ಆಗ ನಾವು ಫುಲ್ ಕನ್ಫ್ಯೂಸ್ ಆಗಿದ್ವಿ. ಟಾರ್ಚ್ನ ಸುತ್ತಮುತ್ತ ಕೂಡ ಹಾಕ್ತಾ ಇದ್ವಿ. ಲೋ ಸುರೇಶ್ ಎಲ್ಲಿದ್ಯೋ, ಬಾರೋ ಹೊರಗೆ, ಯಾಕೋ ಇಷ್ಟೊಂದು ಎದುರಿಸ್ತಾ ಇದೆಯಾ ಅಂತ ಹುಡುಕ್ತಾ ಇದ್ವಿ. ಆಗ ನಮ್ಮ ಹಿಂದಗಡೆಯಿಂದ ಒಂದು ಸೌಂಡ್ ಬಂತು. ಆ ಸೌಂಡ್ ಹೇಗಿತ್ತು ಅಂದ್ರೆ ಫುಲ್ ಗಾಢವಾದ ನಿದ್ದೆಯಲ್ಲಿ ಮಲ್ಕೊಂಡಾಗ ಯಾವ ರೀತಿ ಗೊರಕೆ ಹೊಡಿತಾರೋ ಆ ರೀತಿ ಗೊರಕೆ ಸೌಂಡ್ ಆಗಿತ್ತು. ನಾವಿಬ್ರು ತುಂಬಾನೇ ಶಾಕ್ ಆಗಿ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ನೀರಿನ ದಡದಿಂದ ಸ್ವಲ್ಪ ದೂರ ಒಂದು ಮರ ಇದೆ. ಆ ಮರದ ಕೆಳಗೆ ನಮ್ಮ ಸುರೇಶ್ ಅವನು ತುಂಬಾನೇ ಆರಾಮಾಗಿ ಮಲ್ಕೊಂಡಿದ್ದ. ನಾವು ಅವನು ನೋಡಿದ ತಕ್ಷಣ ನಮ್ಗೆ ಒಂದು ನಿಮಿಷ ಒಂಥರ ಶಾಕ್ ಆದಂಗೆ ಹೋಗೋಯ್ತು. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ, ಹಂಗೆ ನಿಂತ್ಕೊಂಡ್ಬಿಟ್ಟಿದ್ವಿ. ಅಲ್ಲ ಗುರು, ಇಲ್ಲಿ ಸುರೇಶ್ ಮಲ್ಕೊಂಡಿದ್ದಾನೆ ಅಂದ್ರೆ ಹಾಗಿದ್ರೆ ಅವಾಗ ನೀರಿನ ಹತ್ರ ಹೋಗಿ ಬಲೆ ಹಾಕಿ ಮಾಯ ಆಗಿದ್ದು ಯಾರು? ನಾವು ತುಂಬಾನೇ ಗಾಬರಿಯಿಂದ ಓಡಿ ಹೋಗಿ ಸುರೇಶ್ನ ಅಲ್ಲಾಡಿಸಿ ಎಬ್ಬಿಸಿ, ಲೋ ಲೋ ಎದ್ದೇಳು, ಲೋ ಸುರೇಶ್ ಕಣ್ಬಿಡೋ, ತುಂಬಾನೇ ಟೆನ್ಷನ್ ಆಗ್ತಾ ಇದೆ ನಮ್ಗೆ ಅಂತ ಹೇಳಿದ್ರು ಕೂಡ ಅವನು ಕಣ್ಣೇ ಬಿಡ್ತಾ ಇಲ್ಲ. ಹಾಗೆ ನಿಧಾನವಾಗಿ ಕಣ್ಬಿಟ್ಟ. ಆದ್ರೆ ಅವನು ಇನ್ನೂ ಕೂಡ ನಶೆಲ್ಲೇ ಇದ್ದ. ಏನಾಯ್ತು ಮಚ್ಚ, ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದ. ಆಗ ನಾವು ಕೂಗಿ ಹೇಳಿದ್ವಿ, ಲೋ ದೊರಿದ್ರ ಎದೋಳೋ ಸಾಕು ಮಲಗಿದ್ದು. ಅಲ್ಲ, ನೀನ್ ನೀರೊಳಗಿದ್ದಲ್ವಾ, ಇಲ್ಲಿಗೆ ಯಾವಾಗ ಬಂದು ಮಲ್ಕೊಂಡೆ? ಅಲ್ಲಿ ಬಲೆ ಹಾಕಕ್ಕೇನೋ ಹೋಗಿದ್ದಲ್ವಾ, ಆಗ್ಬಿಟ್ಟು ಯಾವಾಗ ಬಂದಿಲ್ಲಿಗೆ? ಆಗ ಸುರೇಶ್ ಹೇಳಿದ ಮಾತನ್ನು ಕೇಳಿ ನಮ್ಮಿಬ್ಬರಿಗೂ ಅಲ್ಲೇ ನಡುಕ ಶುರುವಾಯಿತು. ಅವನು ಹೇಳ್ದ, ಲೋ ಯಾವ ಬಲೆನೋ, ನಾನು ಇನ್ನೂ ಬಲೆ ಮುಟ್ಟೆ ಇಲ್ಲ ಕಣೋ, ಜಸ್ಟ್ ಇಲ್ಲಿ ಬಂದು ಬಲೆ ಬಿಡ್ಸ್ಕೊಂತಾ ಇದ್ದೆ. ಫುಲ್ ಕಿಕ್ ಕೂಡ ಹೇರಿತ್ತು. ಹಾಗೆ ನಿದ್ದೆ ಬಂದ್ಬಿಡ್ತು. ನಾನು ಎಲ್ಲೂ ಹೋಗೇ ಇಲ್ಲ ಮಚ್ಚ, ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಿ. ಆಗ ರವಿ ನನ್ನ ಮುಖ ನೋಡ್ದ, ನಾನು ರವಿಯ ಮುಖ ನೋಡ್ದೆ. ಸುರೇಶ್ ಇಲ್ಲಿ ಮಲ್ಕೊಂಡಿದ್ದಾನೆ, ಬಲೆನೂ ಕೂಡ ಇನ್ನು ಪ್ಯಾಕ್ ಹಾಗೇ ಇದೆ. ಹಾಗಾದ್ರೆ ನಾವು ನೋಡಿದ್ದು ಪ್ರೇತನ ಅಥವಾ ಮೋಹಿನಿನ? ಯಾರವನು? ಹಾಗೆ ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅವನು ಸೇಮ್ ಸುರೇಶ್ ತರನೇ ಇದ್ನಲ್ವಾ? ಆಗ ಸುರೇಶ್ ನಿಧಾನವಾಗಿ ಎದ್ದ. ಲೋ ಮಚ್ಚ, ತಲೆ ಕೆಡ್ಸ್ಕೊಂಡ್ಬಿಟ್ರು ಬಿಡ್ರು, ಕಡೆಗೆ ಬಲೆ ಹಾಕ್ತೀನಿ, ನೀನು ಹಿಡ್ಕೊಂಡ್ಬರ್ತೀನಿ, ತಗೊಂಡು ಹೋಗ್ಬಿಡೋಣ. ಆ ಬಲೆನ ಬಿಡಿಸ್ಕೊಂಡು ಹಾಕೋದಕ್ಕೆ ಮುಂದೆ ಹೋಗ್ತಾ ಇದ್ದ. ಆಗ ನಾವು ಬೇಡ ಬೇಡ ಲೋ ಬಾರೋ ಹೋಗೋಣ, ಜಾಗ ಸರಿ ಇಲ್ಲ, ಇಲ್ಲಿ ಯಾರೋ ಇದ್ದಾರೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆಗ ಸುರೇಶ್ ಸಡನ್ ಆಗಿ ಜೋರಾಗಿ ಕಿರುಚಿದ. ಅವನು ಹಿಂದಕ್ಕೆ ತಿರುಗಿ ತನ್ನ ಬೆನ್ನನ್ನು ಸವರ್ಕೊಂತಾ ಇದ್ದ. ಲೋ ಲೋ ಯಾರೋ ನನ್ನನ್ನು ಮುಟ್ಟಿದ್ರು ಹಾಗಂತ ಸುರೇಶ್ ಹೇಳ್ದ. ಅಲ್ಲ ಕಣೋ, ಯಾರು ಬಂದ್ಬಿಟ್ಟಿದ್ರು, ನಾವು ನೋಡಿ ದೂರದಲ್ಲಿದ್ದೀವಿ, ಯಾರಿಲ್ಲ ಕಣೋ, ಎಲ್ಲೋ ನಿನ್ ಎಣ್ಣೆಲಿದೆಯಲ್ಲ, ನೆಶೆ ನಿನ್ಗೆ ಹಂಗ ಆಡಿಸ್ತಾ ಇರ್ಬೇಕು ಹಾಗಂತ ಅಂದ್ವಿ. ಅವನು ಸೀರಿಯಸ್ ಆಗಿ, ಇಲ್ಲ ಮಚ್ಚ, ನಿಜವಾಗ್ಲೂ ಯಾರು ಹಿಂದೆಯಿಂದ ನನ್ನ ಟಚ್ ಮಾಡಿದ್ರು. ಇವ್ರು ಹೇಳಿದ ಮಾತನ್ನು ಕೇಳಿಸ್ಕೊಂಡು ಎಲ್ಲ ಸುರೇಶ ಎಲ್ಲೋ ನಾನು ಭ್ರಮೆ ಇರ್ಬೇಕು ಅಂತೇಳಿ ಮತ್ತೆ ಬಲೆ ಸರಿ ಮಾಡ್ಕೊಂಡು ಮುಂದೆ ಬಾಗಿದ. ಈ ಸಲ ಅವನಿಗೆ ಇನ್ನೂ ಜೋರಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಆಗ ಸುರೇಶ್ ಸಡನ್ ಆಗಿ ಎದ್ದು ನಿಂತು ತುಂಬಾನೇ ಬೆವರು ಸ್ಟಾರ್ಟ್ ಆಯ್ತು. ಅವನಿಗೆ ಎಣ್ಣೆ ನಶೆ ಎಲ್ಲ ಇಳಿದೋಗಿತ್ತು ಆ ಕ್ಷಣಕ್ಕೆ. ಲೋ ಮಚ್ಚ ಅಂತ ಅವನು ಗಡ 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 ಅಂತ ನಡುಗೋಕೆ ಶುರು ಮಾಡಿದ. ಲೋ ಇಲ್ಲಿ ಏನೋ ಆಗ್ತಿದೆ ಕಣೋ, ಯಾರೋ ನನ್ನ ಬೆನ್ ಮೇಲೆ ಕೈ ಆಡಿಸ್ತಾ ಇದ್ದಾರೆ, ಹಾಗೆ ಹಾಗೆ ಮುಡ್ತಾ ಇದ್ದಾರೆ. ಆ ಬೆರಳುಗಳು ತುಂಬಾನೇ ಕೋಲ್ಡ್ ಆಗಿತ್ತು ಮಗ. ಆಗ ಇವರಿಬ್ಬರು ಸುರೇಶ್ನ ಮುಖ ನೋಡಿದ್ರೆ ಅವನು ತುಂಬಾನೇ ಬೆವರ್ತಾ ಹೋಗ್ಬಿಟ್ಟಿದ್ದ. ಆಗ ಅವನು ಹೇಳ್ದ, ಲೋ ಯಾರು ಈ ಜೋರಾಗಿ ಬೆನ್ನನ್ನು ಹಿಡ್ಕೊಂಡು ಹಿಂಗ್ ಪ್ರೆಸ್ ಮಾಡ್ತಾ ಇದ್ದಾರೆ ಕಣೋ, ಅದು ನನಗೆ ತುಂಬಾನೇ ಭಯ ಆಗ್ತಿದೆ, ಯಾಕೆಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ. ಆಗ ನಾವಿಬ್ರು ಟಾರ್ಚ್ ಲೈಟ್ ಅನ್ನ ಎಲ್ಲ ಕಡೆ ಹಾಕಿದ್ವಿ, ಮರದ ಮೇಲೆ, ಪೊದೆ ಒಳಗೆ, ನೀರಿನ ಪಕ್ಕ, ಯಾರೂ ಇರ್ಲಿಲ್ಲ. ಲೋ ಬಾರೋ, ಈ ಜಾಗ ಯಾಕೋ ಸರಿ ಇಲ್ಲ, ಏನೇನೋ ಆಗ್ತಾ ಇದೆ, ಓಡ್ರೋ ಅಂತ ರವಿ ಕಿರುಚಿದ. ಸುರೇಶ್ ಇನ್ನು ಬಲೆನ ತೆಗೆಯೋಕೆ ಟ್ರೈ ಮಾಡಿದ. ಆದ್ರೆ ರವಿ ಕೈ ಹಿಡಿದು, ಬಲೆನ ಬಿಡೋ, ಬಲೆನ್ ಬೇಕಾಗಿಲ್ಲ ನಮ್ಗೆ, ಜೀವ ಇದ್ರೆ ಸಾಕು, ಬಾರೋಲೋ ಇಲ್ಲಿಂದ ಹೋಗೋಣ ಅಂತೇಳಿ ಹೇಳ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಮಾನಿಕೆರೆ ದಳದಿಂದ ಕೋತಿತೋಪ್ ರೋಡ್ ಕಡೆಗೆ ಓಡೋದಕ್ಕೆ ಶುರು ಮಾಡಿದ್ವಿ. ನಾವು ಓಡುವಾಗ ನಮ್ಗೆ ಏನಿಸ್ತು ಗೊತ್ತಾ, ನಮ್ಮ ಹಿಂದೆ ಯಾರೋ ಬರ್ತಾ ಇದ್ದಾರೆ. ಕೇವಲ ಒಬ್ಬರಲ್ಲ, 3-4 ಜನ ಓಡಿ ಬರೋ ಸೌಂಡ್ ಕೇಳಿಸ್ತು. ದಪ್ಪದಾದ ಹೆಜ್ಜೆಯ ಸೌಂಡ್ ಕೂಡ ಬರ್ತಾ ಇತ್ತು. ನಾವು ಹಿಂದೆ ತಿರುಗಿ ನೋಡೋಕ್ಕೂ ಕೂಡ ಧೈರ್ಯ ಮಾಡ್ಲಿಲ್ಲ. ಆದ್ರೆ ನಮ್ಗೆ ಫೀಲ್ ಆಗ್ತಾ ಇತ್ತು. ಸುರೇಶ್ ಬೇರೆ ಡ್ರಿಂಕ್ಸ್ ಮಾಡಿದ್ದ, ಸ್ವಲ್ಪ ಅವನು ಓಡೋಕೆ ಆಗ್ತಾ ಇರ್ಲಿಲ್ಲ. ಮಚ್ಚ ನನ್ ಕೈಲಿ ಆಗ್ತಿಲ್ಲ ಕಣೋ, ನಾನು ಇಲ್ಲೇ ಬಿಟ್ಬಿಡ್ರೋ ಅಂತ ಹೇಳಿ ಹೇಳ್ತಾ ಇದ್ದ. ಆದ್ರೆ ನಾವು ಅವನನ್ನು ಬಿಡ್ಲಿಲ್ಲ. ಒಂದು ಕಡೆ ಇವನು, ಒಂದು ಕಡೆ ಇದು, ಮತ್ತೊಂದು ಕಡೆ ಒಂಥರ ಮೋಡ ಬಿಳಿಯ ಹಾಗೆ ನಮ್ಮನ್ನೇ ಫಾಲೋ ಕೂಡ ಮಾಡ್ತಾ ಇತ್ತು. ಹಾಗೆ ಅದ್ರೊಳಗೆ ಯಾರೋ ಮನುಷ್ಯರು ನಿಂತಿರೋ ಹಾಗೆ
ಕಪ್ಪು ನೆರಳು ಕೂಡ ಕಾಣಿಸ್ತಾ ಇತ್ತು. ನಮ್ಮ ಮುಂದೆ ಯಾರು ನಿಂತಿದ್ದಾರೆ ಅನ್ನೋ ಫೀಲ್, ನಮ್ಮ ಹಿಂದೆ ಕೂಡ ಯಾರು ಬರ್ತಿದ್ದಾರೆ ಅನ್ನೋ ಕೂಡ ಫೀಲ್ ಆಗ್ತಾ ಇತ್ತು. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಗವತ್ತು ದಿಕ್ಕೆ ತೋರಿಸ್ತಿಲ್ಲ. ನಾವು ಓಡ್ತಾ ಇರುವಾಗ ನಮ್ ಕಾಲ್ಗಳನ್ನ ಎಲ್ಲಿಡ್ತಾ ಇದೀವಿ, ಮುಳ್ಳು ಮೇಲ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಕಲ್ಲುಗಳು ಮುಳ್ಳುಗಳು ಎಲ್ಲ ತುಳ್ಕೊಂಡು ಜೋರಾಗಿ ಓಡ್ತಾ ಇದ್ದು. ಆದ್ರೂ ಕೂಡ ಆ ನೋವಿನಿಂದ ಕೂಡ ಓಡ್ತಾನೆ ಇದ್ದು. ಆ 5 ನಿಮಿಷ ಏನಿತ್ತು, ಆ 5 ನಿಮಿಷ ನಮ್ಮ ಲೈಫ್ ನಲ್ಲಿಯೇ ಮರೆಯಕ್ ಆಗ್ಲೇ ಇಲ್ಲ. ಯಾರೋ ಕಿವಿ ಹತ್ರ ಕೂಡ ಬಂದು ಜೋರಾಗಿ ಉಸಿರೆಳ್ಕೊಂಡ್ ಬಿಡೋ ಹಾಗೆ ಸೌಂಡ್ ಕೂಡ ಕೇಳಿಸ್ತಿತ್ತು. ಹಾಗೆ ಕಷ್ಟಪಟ್ಟು ಕೊನೆಗೆ ನಾವು ಆ ಮೈನ್ ರೋಡ್ ಕೋತಿತೋಪ್ ರೋಡ್ಗೆ ಬಂದ್ವಿ. ಸ್ಟ್ರೀಟ್ ಲೈಟ್ ಕಂಡ ತಕ್ಷಣ ಆ ಹಿಂದೆ ಬರ್ತಾ ಇದ್ದಿದ್ದು ಎಲ್ಲಾ ಸೌಂಡ್ ಕೂಡ, ಮೋಡ ಕೂಡ ಎಲ್ಲ ಮಾಯವಾಗೋದು. ನಾವು ಆ ರೋಡಿಗೆ ಬಂದು ನಿಂತಾಗ ನಾವು 3 ಜನ ಫುಲ್ಲು ಬೆವತೋಗ್ಬಿಟ್ಟಿದ್ದು. ಎದೆ ಕೂಡ ಡವ 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 ಅಂತ ಬಡ್ಕೊಂತ ಇತ್ತು. ಸುರೇಶ್ ಅವತ್ತು ಹೇಳ್ದ, ಮಚ್ಚ ಅವತ್ತು ನಾನು ಬಲೆ ಹಾಕೋಕೆ ಹೋದಾಗ್ಲೂ ಯಾರೋ ನನ್ನ ಕಾಲು ಹಿಡಿದಾಗ ಆಯ್ತು ಕಣೋ, ಆದ್ರೆ ಇವತ್ ನೋಡಿದ್ರೆ ಆ ದಡದ ಮೇಲೆ ಮಲ್ಕೊಂಡಿದ್ದೀನಿ ಮಚ್ಚ. ಅದು ನಿದ್ದೆ ಅಲ್ಲ ಮಚ್ಚ, ಯಾರೋ ನನ್ನನ್ನ ಬೇಕು ಅಂತಾನೆ ಮಲಗಿಸಿರ್ಬೇಕು. ಅವತ್ ನನಗಿದೆಲ್ಲ ಆದ್ಮೇಲೆ ನಾನು ಡೈರೆಕ್ಟ್ ಮನೆಗೆ ಕೂಡ ಹೋಗ್ಲಿಲ್ಲ ಮಚ್ಚ. ಡೈರೆಕ್ಟ್ ಆಗಿ ನಾನು ಹನುಮಂತ್ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಮನೆಗೆ ಹೋಗಿದ್ದು. ಸುರೇಶ್ ಹಾಗಂತ ಹೇಳಿದ್ಮೇಲೆ ಅವತ್ ನಾವು ಡೈರೆಕ್ಟ್ ಆಗಿ ಮನೆಗೆ ಹೋಗ್ಲಿಲ್ಲ. ಹನುಮಂತ್ ಸ್ವಾಮಿ ಟೆಂಪಲ್ಗೆ ಹೋಗಿ ದೇವರ ದರ್ಶನ ಮಾಡಿ ಮನೆಗೆ ಹೋದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ನಾವು ರಾತ್ರಿ ಹೊತ್ತು ಆ ಅಮಾನಿಕೆರೆ ಕಡೆ ಹೋಗೋದನ್ನು ಬಿಟ್ಟೇ ಬಿಟ್ವಿ. ಆ ಬಲೆ ಇನ್ನೂ ಅಲ್ಲೇ ಇದೆಯೋ ಅಥವಾ ಯಾರಾದನ್ನು ಯೂಸ್ ಮಾಡ್ಕೊಂಡ್ರೋ ನಮಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತಂತೂ ನಿಜ, ನೀವು ಯಾವತ್ತಾದ್ರೂ ರಾತ್ರಿ ಹೊತ್ತು ಕೋತಿತೋಪ್ ಕಡೆ ಹೋದ್ರೆ ಹಿಂದೆ ತಿರುಗಿ ನೋಡೋದಕ್ಕೆ ಹೋಗ್ಲೇಬೇಡಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಸಬ್ಸ್ಕ್ರೈಬರ್ ಆದ ಲೋಕೇಶ್ನ ಸ್ಟೋರಿ. ಈ ಕತೆ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಎಲ್ಲೂ ಕೂಡ ನಂಬಿ ಅಂತಾನೂ ಹೇಳಿಲ್ಲ, ನಂಬೇಡಿ ಅಂತಾನೂ ಹೇಳಿಲ್ಲ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು.